ಸರ್ವರಿಗೂ ಆಧಾರದ ಸ್ವಾಗತ. ಈಗ ಒಂದು ನಾವು ಸನ್ಮಾನವನ್ನು ಊರ ವತಿಯಿಂದ ಖರ್ಗೆಗೂ ಊರ ನಾಗರಿಕರ ವತಿಯಿಂದ ಒಂದು ಸನ್ಮಾನ ಮಾಡ್ತಾ ಇದ್ದೇವೆ. ಅದಕ್ಕೆ ಮುಖ್ಯ ರೂವಾರಿ ಚಂದ್ರಹಾಸ್ ಮನೋಹರ್ ನಾಯ್ಕ್ ಇವರು ಊರ ನಾಗರಿಕರ ಪರವಾಗಿ ಶ್ರೀ ರಮಾಕಾಂತ್ ನಂದಾ ನಾಯ್ಕ್ ಇವರಿಗೆ ರಮಾಕಾಂತ್ ನಂದಾ ನಾಯ್ಕ್ ಇವರಿಗೆ ಸನ್ಮಾನ ಮಾಡಬೇಕಾಗಿ ಕೋರಿದಿರುವುದರಿಂದ ಈಗ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಈಗ ಆ ಸನ್ಮಾನದ ವಿಷಯ ಏನಂದ್ರೆ, ಈಗ ನಮ್ಮ ಈ ಊರಿಗೆ ಒಂದು ಬ್ರಿಡ್ಜ್ ಆಯ್ತಲ್ಲ, ಆ ಬ್ರಿಡ್ಜ್ ಈ ಸೇತುವೆ ಮಾಡಲಿಕ್ಕೆ ಈ ರಮಾಕಾಂತ್ ನಂದಾ ನಾಯ್ಕ್ ಇವರ ಮುಂದಾಳತ್ವದಲ್ಲಿ ನಾವೆಲ್ಲರೂ ಸೇರಿ ಮತ್ತು ಊರ ನಾಗರಿಕರು ಸೇರಿ ಈ ಒಂದು ಸೇತುವೆ ಆಗಿದೆ. ಈ ಸೇತುವೆಗೆ ಮುಖ್ಯ ರೂವಾರಿ ಇವರು ರಮಾಕಾಂತ್ ಮತ್ತು ಅದರ ಹಿಂದೆ ನಾವೆಲ್ಲರೂ ಇದ್ದೇವೆ. ಆದರೆ ಅದಕ್ಕೆ ಮಾಧವ್ ನಾಯ್ಕರು ಕೂಡ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ಈಗ ನಾವು ಚಂದ್ರಾಸ್ ಇವರು ಹೇಳಿದಂತೆ ಊರ ನಾಗರಿಕರ ಪರವಾಗಿ ನಮ್ಮ ನಾಟಕ ಮ್ಯಾನೇಜರ್ ಇವರು ಸನ್ಮಾನ ಮಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ ಸ್ವೀಕರಿಸಿದಂತ ರಮಾಕಾಂತ್ ನಂದಾ ನಾಯ್ಕ್ ಇವರು ಒಂದು ಎರಡು ಮಾತನ್ನು ಆಡ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸರ್ವ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕ ಸರ್ವೇ ಸರ್ವೇಷು ನಾಸ್ತಿಕ ವಕ್ರತುಂಡ ಮಹಾಕಾರ್ಯ ಸೂರ್ಯಕೋಟಿ ಸಮೃದ್ಧ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನನ್ನನ್ನು ಆತ್ಮೀಯವಾಗಿ ಸನ್ಮಾನಿಸಿದ ಊರಿನ ಸಮಸ್ತ ನಾಗರಿಕರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು. ಅದರಂತೆ ಈ ಸನ್ಮಾನವನ್ನು ಊರಿನ ನಾಗರಿಕರು ನಮಗೆ ಮಾಡಿದ್ದರಿಂದ ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಈ ನಮ್ಮ ಸೇತುವೆಯ ನಿರ್ಮಾಣಕ್ಕಾಗಿ ಸತತವಾಗಿ 15 ವರ್ಷಗಳ ಮೇಲ್ಪಟ್ಟು ನಮ್ಮ ಪೂರ್ವಜರಾದ ಕೈಲಾಸವಾಸಿ ಶ್ರೀ ಕೆ.ಟಿ. ನಾಯ್ಕ್ ಖರ್ಗೆಜು ಹಾಗೂ ನಾರಾಯಣ ಗಣೇಶ್ ನಾಯ್ಕ್, ವಾಸುದೇವ್ ನಾಯ್ಕ್, ನಾಗೇಶ್ ಲೋಕಪ್ಪ ನಾಯ್ಕ್ ಹಾಗೂ ಉಮಾಕಾಂತ್ ಸಾನು ನಾಯ್ಕ್ ಇವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ನಮ್ಮ ಊರಿನ ಸಮಸ್ತ ಜನರು ನನ್ನನ್ನು ಕೈ ಜೋಡಿಸಿದ್ದಕ್ಕಾಗಿ ಹಾಗೂ ಮಾಧವ್ ನಾಯ್ಕ್ ಇವರ ಸಹಕಾರದಿಂದಲೂ ನನ್ನೊಂದಿಗೆ ಕೈ ಜೋಡಿಸಿದ್ರಿಂದ ಈ ಸೇತುವೆ ಭಾಗ್ಯವು ನಮಗೆ ಕೂಡಿ ಬಂದಿದೆ. ಇದೇ ರೀತಿಯಾಗಿ ಸೇತುವೆಯ ಸದುಪಯೋಗ ಪಡೆಯಲು, ರಸ್ತೆಯನ್ನು ನಿರ್ಮಿಸಿಕೊಡಲು ಊರಿನ ನಾಗರಿಕರೊಂದಿಗೆ ಈಗಿನ ಕಾರವಾರ ಅಂಕೋಲ ಶಾಸಕರಾದ ಶ್ರೀಮತಿ ರೂಪಾಲಿ ನಾಯ್ಕರು ಸಿಮೆಂಟ್ ರಸ್ತೆಯನ್ನೇ ಮಾಡಿಕೊಡುವುದಾಗಿ ಕೈ ಜೋಡಿಸಿದಿಂದ ಮತ್ತು ಅವರ ನಿರಂತರ ಪ್ರಯತ್ನದಿಂದ ಊರಿನ ನಾಗರಿಕರ ಸಹಕಾರದೊಂದಿಗೆ ಬರುವ ಈ ವರ್ಷದ ಜಾತ್ರೆ ಅವಧಿಯೊಳಗೆ ನಮಗೆ ಸಿಮೆಂಟ್ ರಸ್ತೆ ನಿರ್ಮಾಣವಾಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಸಹಕಾರ, ಪ್ರೀತಿ, ವಿಶ್ವಾಸ ನಿರಂತರವಾಗಿ ಇರಲಿ ಎಂದು ನನಗೆ ಶಕ್ತಿ ನೀಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಮಾರುತಿ ಬಾಡ್ಕರ್ ಇವರು ಇದಕ್ಕೆ ಬರಬೇಕಾಗಿ ಇಲ್ಲಿ ನೆರೆದಿರುವಂತಹ ಈ ಊರಿನ ಸಂಕೇತದ ಎಲ್ಲ ನಾಗರಿಕರಿಗೂ ನಾನು ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಪ್ರಸ್ತುತ ವೇದಿಕೆ ಮೇಲೆ ಅಭಿನಯಿಸಿದ ನಾಟಕ ನನ್ನ 18ನೇ ಕ್ಲಾಸ್ ಸತಿಯಾಗಿ ಬಂದಳು, ಸತಿಯಾಗಿ ನಿಂತಳು.
ಅರ್ಥಾತ್ ಜನ್ಮದತ್ತ ಈ ನಾಟಕವನ್ನು ಅರುಣೋದಯ ಕಲಾ ಖರೀದಿಸಿದ ಎಲ್ಲ ಸದಸ್ಯರಲ್ಲಿ ಇನ್ನು ಕೆಲವು ನಿಮಿಷಗಳಲ್ಲಿ ತಮ್ಮ ಮುಂದೆ ಅಭಿನಯಿಸಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಈ ನಾಟಕದ ಮುಖ್ಯ ನಿರ್ದೇಶಕರಿಗೂ ನನ್ನ ಆತ್ಮೀಯ ಸ್ನೇಹಿತರಾದ ಶ್ರೀಮಾನ್ LS ನಾಯ್ಕರವರಿಗೂ, MS ನಾಯ್ಕರವರಿಗೂ, RS ನಾಯ್ಕರವರಿಗೂ ಹಾಗೂ ಕೃಷ್ಣ ನಾಯ್ಕರವರಿಗೂ ನಾನು ಈ ಸಂದರ್ಭದಲ್ಲಿ ಹಾರ್ದಿಕ ಅಭಿನಂದಿಸುತ್ತೇನೆ. ಪ್ರಸ್ತುತ ನಾನು ಬರೆದ ಒಂದು 5-6 ನಾಟಕ ಇದೇ ವೇದಿಕೆ ಮೇಲೆ ಪ್ರದರ್ಶಿತವಾಗಿದೆ. ಸ್ನೇಹ ಬಂಧನ, ಶೇಡಿಂಗ್ ಜಾಲೆ, ಯಾರಿಗಾದ್ರೆ ಅಣ್ಣ ಹಚ್ಚಿದ ರಕ್ತ ತಿಲಕ, ಸತ್ಯಮೇವ ಜಯತೆ, ಇದೆಲ್ಲ ನಾಟಕ ಈ ವೇದಿಕೆ ಮೇಲೆ ಪ್ರದರ್ಶಿತವಾಗಿದೆ. ಅವರಿಗೂ ಹಾರ್ದಿಕ ನಾನು ಅಭಿನಂದಿಸುತ್ತಾ ಇದ್ದೇನೆ. ಇಂದಿನ ನಾಟಕಕ್ಕೆ ವಾದ್ಯ ಸಹಕಾರ ನೀಡಿದಂತಹ ಸಂದೀಪ್ ಶೆಟ್ಟಿ ಮತ್ತು ಮನೋಜ್ ಅವರಿಗೂ, ಹಿನ್ನೆಲೆ ಹಾಡು ಆಡಿದ ನಮ್ಮ ಆತ್ಮೀಯರಾದ ಗಜಾನನ್ ನಾಯ್ಕ್ ಮತ್ತು ಸಹೋದರಿ ಶ್ರೀಮತಿ ಉಷಾ ನಾಯ್ಕರವರಿಗೂ, ಪ್ಯಾಡ್ ಪಾಟ್ಸ್ ಅಂತ ನನ್ನ ಆತ್ಮೀಯರು, ಅವರು ಕೂಡ ಕಾರವಾರದ ಒಂದು ಪ್ರಖ್ಯಾತ ಲೇಖಕರಾದ ಕೃಷ್ಣಾನಂದ ನಾಯ್ಕರವರಿಗೂ, ವಿಡಿಯೋ ಬೆಳಕರ್ ಬಂದವರಿಗೂ ನಾನು ಹಾರ್ದಿಕ ಅಭಿನಂದಿಸಿ, ರಂಗ ಸಾಹಿತ್ಯಕ್ಕೆ ಒದಗಿಸಿದ ಮೋಹನ್ ನಾಯ್ಕ್ ಸಂಪದ ಅವರಿಗೂ ನಾನು ಹಾರ್ದಿಕ ಅವರು ಪಟ್ಟ ಕಿರುಕಾಣಿಯನ್ನು ಸ್ವೀಕರಿಸಿ ನಾಟಕಕ್ಕೆ ಪ್ರಾರಂಭಕ್ಕೆ ಅನುವು ಮಾಡಿಕೊಡ್ತೀನಿ. ನಡೆದಂತಹ ಪ್ರೇಕ್ಷಕ ಬಂಧು ಬಾಂಧವರು ನಾನು ಹೇಳೋದಷ್ಟೇ, ಸತಿಯಾಗಿ ಬಂದವಳು ಸತ್ಯಾಗಿ ನಿಂತಳು. ಅವಳು ಸತಿಯಾದವಳು ಸತಿ ಹೇಗೆ ಆದವಳು ಎಂಬುದನ್ನೇ ನಾಟಕದ ಒಂದು ಹೈಲೈಟ್ ಮತ್ತು ಸಸ್ಪೆನ್ಸ್. ಕೊನೆಯವರೆಗೂ ನೋಡಿ ಕಲಾವಿದರಿಗೆ ಪ್ರೋತ್ಸಾಹ ನೀಡುವಂತ
ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಳಿಗೆ ಯಾವ ಗುರುತೂ ಇಲ್ಲ. ಆದ್ರೆ ಈ ಸಂಸಾರ ಸದಾಕಾಲ ನಮ್ಮಂತೆ ಹೀಗೆ ಒಂದಾಗಿ ಬಾಳು ಅಂತ ನಮಗೆ ಆಶೀರ್ವಾದ ಆಗಲಿ ಮಿಸ್ಸಸ್ ನರ್ಮದಾ, ನಾಗೇಶ್ವರಾಯರ ಬೇಗ ಬಾ ಅಂತ ಹೇಳಿದ್ರೆ ಇಷ್ಟೇ ಸಮಾಚಾರ ಬಂದಾಗಿತ್ತು. ಹೌದು, ತಾರೀಕು ಎಷ್ಟು ಅಂತ ಡಿಸೆಂಬರ್ 1. ಓ ಗೊತ್ತಾಯ್ತು ಮೇಡಮ್, ಇಲ್ಲಿಗೆ ನಾವು ಸಪ್ತಪದಿ ತುಳಿದು ಮದುವೆಯಾಗಿ 2 ವರ್ಷಗಳಾದವು. ಅದಕ್ಕೆ ಇರಬೇಕು, ಡ್ಯೂಟಿಯಿಂದ ಬರಬೇಕಾದ್ರೆ ಹೂವನ್ನು ತೆಗೆದುಕೊಂಡು ಬೇಗ ಬನ್ನಿ ದೇವಸ್ಥಾನಕ್ಕೆ ಹೋಗಬೇಕು ಎಂದದ್ದು. ಸರಿ, ಹಾಗಿದ್ರೆ ನಾನು ಹೂವು ಹಣ್ಣು ತಗೊಂಡು ಬಾ ಅಂತ ಹೇಳಿದೆ. ಎಲ್ಲಿ ಹೂವು ಹಣ್ಣು ಕಾಣ್ತಾ ಇಲ್ಲ, ಎಲ್ಲಿದೆ? ಇಲ್ಲ, ಹಣ್ಣು ಇಲ್ಲ. ಕೋಟಿ ಜವಾನದ ರಾಮಕ್ಕೆ ತರಲು ಹಣ ಕೊಟ್ಟು ಬಂದಿದ್ದೇನೆ. ಇಷ್ಟರಲ್ಲಿ ಅವ ಬರಬಹುದು. ಎಲ್ಲಿ ನಮ್ಮ ಸುಪುತ್ರ ಗೌತಮ? ನಿಮ್ಮ ಸುಪುತ್ರ ಗೌತಮ್ ಈ ತನ್ನ ಹಾಕೊಂಡು ದೊಡ್ಡ ಹೊರಗಡೆ ಮಲಗಿದ. ನಿಜ ಹೇಳ್ಬೇಕಂದ್ರೆ ಇವತ್ತು ನ್ಯಾಯ ನೋಡ್ತಾರಣ್ಣ. ನನ್ನ ಪತಿಯಾಗಿ ಪಡೆಯೋದಕ್ಕೆ ನಾನು ಬಹಳ ಸತ್ಯಕ್ಕೆ ನ್ಯಾಯಕ್ಕೆ ಇನ್ನೊಂದು ಒಳ್ಳೆಯ ಮಾತು. ನಿಮ್ಮಂತ ಒಳ್ಳೆ ಗುಣವಂತ ಪತಿಯನ್ನ ಗಂಡನಾಗಿ ಪಡೆಯೋದ್ರಲ್ಲಿ ನಿಜವಾಗಿಯೂ ಆ ತೀವ್ರ ಅಂತಃಕರಣ ಇದೆ ಅಂತ ನನಗೆ ಅನಿಸ್ತಾ ಇದೆ. ನಿನ್ನಂತ ಸಂಸ್ಕಾರವಂತ ಮುತ್ತಿನಂತ ಮಗನನ್ನು ಪಡೆದ ಶಿಸ್ತು ನಾನು ಬೇಡಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಮಧುವಿನ ಸಾಗರ ಕಾವ್ಯದ ಗಾಯನ, ಕನಸಿನ ಕಲ್ಪನೆ ಮನಸ್ಸಿನ ಭಾವನೆ ಎಲ್ಲವೂ ಪ್ರೇಮದ ಆರಾಧನೆ. ಗೆಳತಿ ಬಾಳಲ್ಲಿ ಹೊಸರಾಗ ಆನಂದ, ಶ್ರೀನಂದದ ಸಜೀವನ. ಹೃದಯ ಮಿಡಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ.
ಕೂಡಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಭಾವ ಅನುರಾಗ ಒಂದಾಗ ಹಾಡಾಗಿ ನಲಿವಾಗ ಗೆಳತಿ ಹಾಡಲ್ಲಿ ಹೊಸರಾಗ ನಂತರ ಸಜೀವನ ಹೃದಯ ಮಿಡಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಜಸ್ಟಿಸ್ ನಾಗೇಶ್ ರಾವ್ ನ್ಯಾಯ ಗದ್ದುಗೆ ಮೇಲೆ ಕುಳಿತು ನಮ್ಮಂಥವರಿಗೆ ಶಿಕ್ಷೆ ಕೊಡುವುದು ಮಾತ್ರ ಗೊತ್ತು ಎಂದು ತಿಳಿದಿದ್ದೆ. ಆದರೆ ಹೆಂಡತಿಯೊಂದಿಗೆ ಮಾಡುವ ರಸಿಕನೆಂದು ಮಾತ್ರ ನನಗೆ ತಿಳಿದಿರಲಿಲ್ಲ. ಪರವಾಗಿಲ್ಲ, ನಿನ್ನ ಹೆಂಡತಿಯು ತುಂಬಾ ಸುಂದರವಾಗಿದ್ದಾಳೆ. ತಪ್ಪಿಸಿಕೊಂಡು ನೇರವಾಗಿ ನಿನ್ನ ಮನೆಗೆ ಬಂದಿರುವೆ. ಏನೋ ಜಸ್ಟಿಸ್, ಈ ಕಾಮರಾಜನಿಗೆ ಮರಣದಂಡನೆ ಶಿಕ್ಷೆ ವಿಧಿಸುತ್ತಿರುವೆಯಾ? ನೀನು ವಿಧಿಸಿದ ಶಿಕ್ಷೆಗೆ ಗುರಿಯಾಗಲು ನಾನೇನು ಹೇಡಿಯಲ್ಲ ತಡಿಯನ್ನು ಕೊಂದು ಅವನ ಸತಿಯನ್ನು ಅಪ್ರಾಪ್ತರಾದ ಅವನ ಮಗಳನ್ನು ಕೊಂದ ನಿನ್ನಂಥ ಕಟುಕ ನರಹಂತವನಿಗೆ ಮರಣ ದಂಡನೆ ಏನು, ಅದಕ್ಕಿಂತ ಕಠಿಣ ಶಿಕ್ಷೆ ಇದ್ದರೆ ಅದನ್ನು ವಿಧಿಸುತ್ತಿದ್ದೆ. ಏನೋ ಕಾಮರಾಜ್, ಕಾರಾಗೃಹದಿಂದ ತಪ್ಪಿಸಿಕೊಂಡು ನೇರವಾಗಿ ನನ್ನ ಮನೆಗೆ ಬಂದ ನಿನ್ನಂಥ ಕಟುಕನಿಗೆ ಈಗ ನೀನು ಗಂಬ ನೀನು ಏರಲೇಬೇಕು. ಅಧಿಕಾರಿಗಳು ನನ್ನನ್ನು ಬಂಧಿಸಲು ಅವರ ಎದೆಗುಂಡಿಗೆ ಗಟ್ಟಿಯಾಗಿರಬೇಕು. ನನಗೆ ಮರಣ ದಂಡನೆ ವಿಧಿಸಿದ ನಿನಗೆ ಯಮ ಸದನಕ್ಕೆ ಕಳಿಸುತ್ತೇನೆ. ನಾನು ಈ ಕಟುಕನ ಗುಂಡಿಗೆ ಬಲಿಯಾದರೂ ಚಿಂತೆ ಇಲ್ಲ. ನೀನು ಮಾತ್ರ ಈ ಕೊಲೆಗಾರನಲ್ಲೇ ಕರುಣೆ ಕೇಳಬೇಡ ಕರುಣದ. ಸತಿಗೆ ಪತಿಯ ಜೀವದ ಚಿಂತೆ, ಪತಿಗೆ ಸತಿಯ ಗೌರವದ ಚಿಂತೆಯ. ನಾಗೇಶ್ ಎಂದಿನಿಂದ ನಿನ್ನ ನ್ಯಾಯದ ಬಾಂಬು ಇದನ್ನೇನು ಮಾಡಿದೆ ನರ್ಮದಾ? ನನ್ನ ಹೆಂಡತಿಯನ್ನು ಕೊಲೆ ಮಾಡಿದೆಯಾ? ಹೌದು, ನನ್ನ ವಿಷಯದಲ್ಲಿ ತಲೆ ಹಾಕಿದವರೆಲ್ಲರಿಗೂ ಯಮಪುರದ ದಾರಿ ತೋರಿಸಿದ ನಾನು ಯಮಪುರಕ್ಕೆ ಕಳಿಸುತ್ತೇನೆ. ನಮ್ಮ ಸಾಹೇಬರನ್ನು ಕೊಲೆ ಮಾಡಲು ಬಂದ ಏನು ಈ ಭೂಮಿ ಮೇಲೆ ಉಳಿಯಬಾರದು. ನಿಮ್ಮಂತ ಅತ್ಯಾಚಾರಿಗೆ ಇದೇ ಶಿಕ್ಷೆ. ಸಹಿಸು ಮನೆ ಗುಂಡಿನ ಇಟ್ಟು
ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ಮುಂದಿನ ಕಾರ್ಯ ಮಾಡುವ ಸರ್. ಹೇಳಿ ಸರ್. ಹೇಳಿ ಸರ್. ಕಳಕಳಿ ಸರ್. वक्रतुण्ड महाकाय सूर्यकोटि समप्रभा निर्विघ्नं कुरु मे देवा सर्वकार्येषु सर्वदा सर्वकार्येषु सर्वदा।
ಯಪ್ಪ ಈ ಪ್ರೀತಿ ಮಾಡಬಾರ್ದು. ಮಾಡಿದ್ರ ಜನ್ಮ ಕೊಟ್ಟವ್ರಿಗೆ ಮಾತ್ರ ಹೆದರಬಾರ್ದು ನೋಡ್ರಿ. ಅಲ್ಲ ನಂಬೋ ನೋಡ್ರಪ್ಪ, ಈ ಪ್ರಪಂಚದಾಗ ಒಬ್ರಿಗೊಬ್ರು ಶತ್ರುಗಳಿರ್ತಾರಂತ ಸುಳ್ಳಲ್ರಿ. ಕಳ್ರಿಗ ಇಡೀ ನಾಯಿ ಶತ್ರು ಅಂತ, ಭಿಕ್ಷುಕರಿಗ ಏನು ಭಿಕ್ಷುಕರಿಗ ಬೀದಿ ನಾಯಿ ಶತ್ರು ಅಂತ, ಬಿಸ್ಪೇಟ್ ಮಟ್ಟ ಆಡೋರಿಗ ಖಾಕಿ ಡ್ರೆಸ್ನವ್ರ ಶತ್ರು ಅಂತ, ಅಧಿಕಾರಿಗಳಿಗ ರಾಜಕಾರಣಿಗಳ ಶತ್ರು ಅಂತ. ಹಂಗಾಗಿ ಈ ಯುವಕರಿದಾರಲ್ಲ ಅವ್ರಿಗ ಪಬ್ಜಿ ಗೇಮ್ ಶತ್ರು ಅಂತ. ನನ್ನ ಜನ್ಮದಾತನ ಶತ್ರು. ಯಪ್ಪ 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 ಯಪ್ಪ. ಅಲ್ಲ ಹಿಂಗಾದ್ರ ನನ್ ಗತಿ. ಅಲ್ಲ ನಾನು ಪ್ರೀತಿಸಿದ ಹುಡುಗಿ ಜೊತೆ ಮದುವೆ ಆಗ್ತೀನೋ ಯಪ್ಪ, ಗ್ರೀನ್ ಸಿಗ್ನಲ್ ಕೊಡೋ ಅಂದ್ರ ಅವನ ಬರೀ ರೆಡ್ ಸಿಗ್ನಲ್ ಕೊಡಕತ್ತಾನ. ಹಿಂಗಾದ್ರ ನನ್ ಗತಿ ಹೆಂಗ ಅಂತೀನ. ಪಪ್ಪಿದೆ 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 ಬಾರಾಲ ಬಾರಾಲ, ಪಪ್ಪಿದೆ 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 ಬಾರಾಲ ಬಾರಾಲ, ಪ್ರೇಮವೇ ಲೀಲ ಲಾ ಪ್ರೇಮವೇ ಲೀಲ ಲಾ ಪ್ರೇಮವೇ ಲೀಲ. ಬಂದೆಯ ನನ್ನ ಪ್ರಿಯತಮೆ, ಅಲ್ಲ ನಾಲ್ಕು ದಿನ ನಿನ್ನ ಭೇಟಿ ಆಗಿಲ್ಲ ಅಂದಿದ್ದಕ್ಕ ನನ್ನ ಜೀವನ ಹೆಂಗಾಗೈತೆ ನೋಡು. ಅಲ್ಲ ಎಲ್ಲ ಗೋಪಿ, ನನಗೆ ನಿನ್ನ ಭೇಟಿ ಆಗ್ಬೇಕಂತ ಬಹಳ ಆಸೆ ಆಯ್ತು. ಆದ್ರೆ ನಮ್ಮ ಅಪ್ಪ ದಂಡ್ಲ ಎಲ್ಲಿ ನಿನ್ನ ಭೇಟಿ ಆಗ್ತೀನೋ ಅಂತ ನನ್ನ ಮನೆಯಲ್ಲಿ ಕೂಡ ಹಾಕಿಬಿಟ್ಟಿದ್ದ. ಅದಕ್ಕ ಅವ ಕೆಳಗಿನ ಅವನಿಗೆ ಹೋದಿದ್ದ. ಅದಕ್ಕ ನಿನ್ನ ಭೇಟಿ ಆಗ್ಬೇಕಂತ ಹಾರ್ಕೊಂಡ್ ಬಂದ್ಬಿಟ್ಟಿದ್ ನೋಡ ಗೋಪಿ. ಅವನಿಗೆ ಮನೆ ಹಳೇ ಬಿದ್ದು ನೋಡಾದ ಒಂದ್ ಕಾಲದಾಗ ನಮ್ಮಪ್ಪ ನಿಮ್ಮಪ್ಪ ಚಟ್ಟಿ ದೋಸ್ರಾಗಿದ್ದಾಗ ನಮ್ಮಪ್ಪ ನೀನೇ ನನ್ ತೋರ್ಸಿ ಅಂತ ಹೇಳಿ ಅವನವನ್ನ ಎಷ್ಟು ಮುದ್ದು ಮಾಡ್ತಿದ್ನ ನಿಂಗ. ಮತ್ತ ನಮ್ಮ ಅಪ್ಪನಲ್ಲ ನೀನೇ ನನ್ನ ಹಳೆ ಅಂತ ಎಷ್ಟೊಂದು ಆಡ್ಕೊತಿದ್ದಲ್ಲ ಗೋಪಿ. ಅವನವನ್ನ ಯಾವಾಗ ಈ ಮಂಡಲ ಪಂಚಾಯತ್ ಚುನಾವಣೆಗೆ ನಿಂತ ಇಬ್ರು ಡಿಪಾಸಿಟ್ ಕಳ್ಕೊಂಡು ನೋಡು, ಆವತ್ತಿಂದ ಇಬ್ರು ಶತ್ರುಗಳಾಗಿ ಪ್ರೀತಿಗಾಟ ಬರಾಕತ್ತಾರ. ಅಲ್ಲ ಚಿಕ್ಕವರಿದ್ದಾಗಿಂದ ಪ್ರೀತಿ ಮಾಡ್ತಿದ್ ನಮ್ಗ ಈ ಇಬ್ರು ಮುದುಕರು ಮದುವೆ ಆಗ ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರ ಏನ್ ಮಾಡುದು? ಅದಕ್ಕೆ T20 ಇಬ್ಬರು ಕುಡಿದ ಹಾಯಾಗಿ ತಪ್ಕೊಂಡ ಕಣ್ಣು ಮುಚ್ಕೊಂಡ್ರ ನಾವು ನಮ್ಮಿಬ್ಬರಿಗೂ ಮದುವೆ ಮಾಡಿಲ್ಲ ಅಂತ ಪೇಪರ್ದೊಳಗೆ ಬರ್ತೈತ್ಲ, ಆವಾಗ ಗೊತ್ತಾಗತ್ ನೋಡ. ಕಣ್ಣು ಮುಚ್ಕೊಂಡ ಪೇಪರ್ದೊಳಗೆ ನೋಡ್ಕೊತ ಕುಂದಿರೋದ. ಒಂದ್ ಕೊಟ್ಟೆ ಹೇಳ್ರಿ ಏನಲ್ಲ. ಯಾಕೆ ಹೇಳ್ತೆ ನಾವ್ ಸತ್ಯ ನಮ್ಗೆ ಫೋಟೋ ಪೇಪರ್ ನೋಡ ಸಿಗ್ತೀರಿ. ಮತ್ತ ಇನ್ನೊಂದು ದಾರಿ ಇದೆ. ಯಾವ್ದಾಗಿ? ಮತ್ತ ನಾವಿಬ್ರು ಕೂಡಿ ಓಡ್ ಹೋಗೋಣ. ನಿಮ್ಮ ಅಪ್ಪನ ಓಡ್ ಹೋಗ ಹೇಳಿಗೆ ಕೆಲಸ ಅಲ್ಲ. ಪ್ರೀತಿಸಿದ್ ನಾವಿಬ್ರು ಆ ಮುಖ್ಯರಿಬ್ಬರನ್ನ ಒಂದ್ ಮಾಡ್ಸಿ ಅವ್ರ ಕೈಯಿಂದಲ್ಲ ಅಕ್ಕಿಗಳು ಹಾಕ್ಸ್ಕೊಳ್ಳೋಂತ ಹೆಂಗಾಯ್ತು ನನ್ನ ಐಡಿಯಾ? ನಿನ್ನ ಆಡೇ ಹೇಳೋ 50% ಓಕೆ ಐತಿ, ಆದ್ರೆ ಇನ್ನು 50% ನನಗೆ ಯಾಕೋ ಡೌಟ್ ಆಗಕತ್ತೈತಿ. ಅವನ ಡೌಟ್ ಇಲ್ಲ ಸೌಟ್ ಇಲ್ಲ, 100% ಸಕ್ಸಸ್. ಪ್ರೀತಿ ಇಲ್ಲ ಹಿಂಗಂತ್ಯಾ? ಈ ಮಜ್ಜಲು ಐ ಲವ್ ಯು ಬಾರ ಡಾರ್ಲಿಂಗ್. ನೀರಿಗೆ ಬಾರೆ ಚಂದಿ
ನೋಡು ತಂದ ಶ್ರೀರಾಮ ತೋರು ಶ್ರೀರಾಮ ತೋರು ಅವನಿ ಸಂಗೆ ನಮ್ಮ ಸಂಸಾರ ನಡೈತಿ ಚನ್ನಿ ಹೆಂಗೋ ನಡೈತಿ ಚನ್ನಿ ಡಿಪಾಸಿಟ್ ಸಹಿತ ಕೊಡ್ಕೊಂಡವನೆ ಮತ್ತ ದಿಮಾಕದ ಮಗಳ ಬಂದವನೆ ನಾನು ಪಂಚಾಯತಿ ಇಲೆಕ್ಷನ್ ಸೋಲಿಕ್ಕೆ ನೀನೇ ಕಾರಣ ಅಲ್ವೇನಾ? ನನಗೋ ದರಿದ್ರ ವಿಘ್ನಾಶ ಅಂತ ಹೇಳಿ ಈ ಊರಾಗ ಕಿಮ್ಮತ್ತಿಲ್ಲ ಅಂತ ಹೇಳಿ ಈ ಊರಾಗ ಬರೀ ಹಂಗೇ ನಡ್ಕೊಂತ ಇದ್ರೆ ಸಾಕು. ಈ ಮಂದಿ ಎಲ್ಲ ಬರೀ ಕೈಯಾಗ ಹಿಡ್ಕೊಂಡು ನಿಲ್ತಾರೆ. ಚಪ್ಪಲಿ ನಮ್ಮ ಅಪ್ಪ ಮಾಡು ಹೊಡ್ಕ ಕೆಲ್ಸಕ್ಕೆ ಚಪ್ಪಲಿ ನಾಲ್ಗಾದ್ರೆ ಈ ದುಡ್ಡು ನಾಯಕನಿಗೆ ಹಿಡ್ಕೊಂಡು ನಿಲ್ತಾರ. ನನಗೆ ಬರೀ ಹೂವಿನಾರ ಹಿಡ್ಕೊಂಡು ನಿಲ್ತಾರೆ. ಹೂವಿನಾರ ಹಿಡ್ಕೊಂಡು ನಿಲ್ತಾರ. ನಂಗ ಹಂಗಲ್ಲ, ನಾನ್ ಹಂಗ ಈ ಊರಾಗ ಒಂದೊಂದ ಹೆಜ್ಜೆ ಹೋದ್ನಿ ಅಂದ್ರೆ ಸಾಕು ಓಣಿ ಆಗಿನೆಲ್ಲ ಮುತ್ತೈದಿಯರು
ಕೈಯಾಗಿ ಹಿಡ್ಕೊಂಡ ನಿಂತಿರ್ತಾರ. ಕಸುಬರಿಗೆ ನಮ್ಮ ಅಪ್ಪ ಬರೀ ಕಿತ್ತಾಪತಿ ಕೆಲಸನ ನೋಡೋ ಮಗಳ, ಈ ಭೀಮಪ್ಪ ನಾಯಕನ ವಂಶ ಕಳ್ರ ವಂಶ. ಮೊದ್ಲು ಶಾಲೆಗೆ ಹೋಗ್ಬೇಕಾಗಿದ್ರೆ ಏನ್ ಮಾಡ್ತಿದ್ದ ಗೊತ್ತಾ? ಮನೆಯಾಗಿನ ಅಕ್ಕಿ ಕದ್ದು ಮಾರಿ ಸಂಧ್ಯಾಗ ಹೋಗಿ ಪುಸು 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 ಅಂತ ಬಿಡಿಸಕ್ತಿದ್ದ ಮಾತಾಡೋದು ಗೊತ್ತಾನೆ. ಸಂಭಾವಿಸ್ತೇನೆ ಮನೆಯಾಗಿದ್ದ ಹಣ ಕದ್ದುಕೊಂಡು ಹುಸಿ ಆಗ್ತೈತಿ, ಇಸ್ಪೀಟ್ ಆಗ್ತೈತಿ, ಎಲ್ಲ ನನಗೆ ಗೊತ್ತಿಲ್ಲ ಅಂತ ಮಾಡಿ ಅಂದ್ರೆ ಮಗನ ಗೋಪಿ ಯಪ್ಪ ಯಪ್ಪ, ಈ ಕಳ್ರ ವಂಶ ಸಂಬಂಧ ನಮ್ಗೆ ಬೇಡ. ಇವಳ ಸವಾಸ ಇವಾಗಿಂದ ಬಿಟ್ಬಿಡು. ನಿನ್ಗೆ ನಾನು ದೊಡ್ಡ ಕೋಟ್ಯಾಧೀಶನ ಮಗಳಂತಂದು ಇಡೀ ಊರಿಗೆ ಊಟ ಹಾಕ್ಸಿ ಭರ್ಜರಿಯಾಗಿ ಮದುವೆ ಮಾಡ್ತೀನಿ ಕಣ್ಣ ಮಗನ, ಭರ್ಜರಿಯಾಗಿ ಮದುವೆ ಮಾಡ್ತೀನಿ. ನೀನ್ ಬೇಜಾರ್ ಮಾಡ್ಕೋಬೇಡ, ನೀ ಏನ್ ಚಿಂತೆ ಮಾಡ್ಕೋಬೇಡ. ನಿನ್ಗೆ ನಾನು ಅಮೇರಿಕಾದಲ್ಲಿ ದೊಡ್ಡ ಡಾಕ್ಟರ್ ಅನ್ನು ಅವ್ನು ಇಷ್ಟು ಓದ್ತೈತಿ ಮಗಳ ಒಂದು ಅಮೇರಿಕಾ MB MD ಅಂತ ದೊಡ್ಡ ಡಾಕ್ಟರ್ ಕೂಡ ಊರಿಗೆ ತುಂಬಾ ಚಕ್ರ ಹಾಕಿ ಭರ್ಜರಿಯಾಗಿ ನೀನ್ ಮದುವೆ ಮಾಡ್ತೀನಿ. ನೀನ್ ಚಿಂತೆ ಮಾಡಕ್ ಹೋಗ್ಬೇಡ ಮಗಳ. ಮಗಳ ಮುಖಕ್ಕೆ ಡಾಕ್ಟರ್ ಅಲ್ಲ ಕಂಪೌಂಡರ್ ಸಹ ಸಿಗ್ತಾನಂತ ನೋಡು ಮಗಳ. ನಾನು ದೊಡ್ಡ ಪ್ರಸಿದ್ಧಿಯಾದ ಹಾಲಿವುಡ್ನಲ್ಲಿ ಮಿಂಚಿದಂತ ಸಿನಿಮಾ ನಟಿ ತನ್ನ ಮದುವೆ ಮಾಡ್ತೀನಿ ಕಣ್ಣ ಮಗನ, ಸಿನಿಮಾ ನಟಿ ತನ್ನ ಮದುವೆ ಬ್ಯಾಡೋ ಯಪ್ಪ ಬ್ಯಾಡೋ. ಯಾಕಲ ಮಗನ? ಎಲ್ಲಾ ಕಡೆ ಶುದ್ಧಿ ಮಾಡಿಸ್ಕೊಂಡು ಮದುವೆ ಕೂಡ ಡೈವರ್ಸ್ ಕೂಡ ಸಿನಿಮಾ ನಟಿ ಮಾತ್ರ ಬ್ಯಾಡೋ ಯಪ್ಪ. ತಲೆ ಕೆಳಗೆ ಕಾಲ್ ಮೇಲ್ ಮಾಡಿ ಸರ್ಕಸ್ ಮಾಡಿದ್ರು ಸಾಧ್ಯ. ಇವಳನ್ನು ಮದುವೆಯಾಗಲು ನಾನು ಸುಧಾರ ಒಪ್ಪಿಕೊಳ್ಳಿಲ್ಲ. ಚೆನ್ನಾಗಿ ಗೊತ್ತು. ಗೋಪಿ ಹಿಂದೆ ಹೋಗಾಕಿ ಹೌದಲ್ಲ? ನೋಡು, ನೀ ತಿಕ್ಕುವಾಗ ಹೊಡೆದು ಚಪ್ಪಟ್ಟಾಗ ಹೊಡೆದು ನಾನು ಗೋಪಿ ಕೂಡ ನೀನ್ ಮದುವೆ ಮಾಡೋನಲ್ಲ, ಮದುವೆ ಮಾಡೋನಲ್ಲ. ಬಾ ಹೋಗಲ್ ಬಾ ಬಾ ಬಾ. ಸೇಡು ಸೇಡು ಸೇಡೆಂಬ ಜ್ವಾಲಾಮುಖಿಯಾಗಿ ಉರಿಯುತ್ತಿದೆ ಈ ತ್ಯಾಗರಾಜನ ಹೃದಯದಲ್ಲಿ. ಅಂದು ನನ್ನ ತಂದೆಯ ಸಾವಿಗೆ ಕಾರಣರಾದವರು ಆ ರಾಮು ಮತ್ತು ಜಸ್ಟಿಸ್ ನಾಗೇಶ್ ರಾವ್ ಎಂದು ನನ್ನ ತಾಯಿಯಿಂದ ತಿಳಿದಾಗ ಅವರಿಬ್ಬರನ್ನು ಪರಲೋಕಕ್ಕೆ ಕಳಿಸಿದಾಗಲೇ ತೀರುತ್ತದೆ ನನ್ನ ಸೇಡು. ನನ್ನ ಇನ್ನೊಂದು ಬೇಟೆ ಆ ರಾಮು ಸಂಸಾರಿಯಾಗಿ ಸುಖಿಯಾಗಿ ಇದೇ ಊರಿನಲ್ಲಿರುವನಂತೆ. ರಾಮು, ನಿನ್ನ ಮನೆಗೆ ಕಾಲಿಟ್ಟ ನಿನ್ನ ಹಿರಿಯ ಸೊಸೆ ಯಾರು ಎಂದು ನೀನು ತಿಳಿದುಕೊಳ್ಳಲಿಲ್ಲ. ಅವಳಿಂದಲೇ ನಿನ್ನ ಸರ್ವನಾಶ ಮಾಡದಿದ್ದರೆ ಸತ್ತು ಸ್ವರ್ಗದಲ್ಲಿರುವ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಗಲಾರದು.
ಮನಸಾರ ಪ್ರೀತಿಸಿ ಈ ನನ್ನ ದೇಹವನ್ನೇ ನಿಮಗೆ ಅರ್ಪಿಸಿ ನಿಮ್ಮ ಬಹಳ ಸಂಗಾತಿ ಆಗ್ಬೇಕಂತ ಮಾಡಿದ್ದೀನಿ. ಆದ್ರೆ ಈಗ ಮಾಡಿ ಹಿರಿಯರ ಒತ್ತಡಕ್ಕೆ ಸಿಲುಕಿ ನಾನು ಆ ಮಗನ ಸತಿಯಾಗಿ ರಾಮುವಿನ ಮನೆ ಸತಿ ಆಗ್ಲೇಬೇಕಾಯ್ತು. ಸುನೀತಾ, ನೀನು ನನಗೆ ವಂಚಿಸಿ ಆ ಮದನನ ಸತಿಯಾಗಿರುವೆ ಎಂದು ನನಗೆ ಬೇಸರವಿಲ್ಲ. ನೀನು ಬಹಿರಂಗದಲ್ಲಿ ಮದನನ ಪತ್ನಿಯಾದರೂ ಅಂತರಂಗದಿಂದ ನನ್ನ ಪ್ರೇಯಸಿಯಾಗಿ ನಾನು ಹೇಳಿದಂತೆ ಕೇಳಿಕೊಂಡು ನೀನು ನನ್ನನ್ನು ಪ್ರೀತಿಸಬೇಕು ಕಣೆ. ನೋ ಇಲ್ಲ ಜಗತ್, ಅದು ನನ್ನಿಂದ ಎಂದಿಗೂ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ಸುನೀತಾ, ಯಾಕೆ ಸಾಧ್ಯವಿಲ್ಲ? ಇಲ್ಲ, ಈ ಹಿಂದೆ ನಾನು ನಿಮಗೆ ದೇಹ ಸುಖವನ್ನು ಅರ್ಪಿಸಬೇಕು. ಆದ್ರೆ ಇನ್ನು ಮುಂದೆ ಅದು ನನ್ನಿಂದ ಸಾಧ್ಯವಿಲ್ಲ ಜಗತ್, ಸಾಧ್ಯವಿಲ್ಲ. ಗೌರವಸ್ಥ ಮನೆಯ ಹಿರಿಯ ಸೊಸೆಯ ಸುನೀತಾ, ಕಂಡವರಿಗೆ ಕಾಮತ್ರಶ ತೀರಿಸಿಕೊಳ್ಳಲು ತನ್ನ ಸೆರಗು ಹಾಕಿದ ನೀನು ಗೌರವಸ್ಥ ಹಿರಿಯ ಮನೆಯ ಸೊಸೆಯ. ಸುನೀತಾ, ನೋಡು ಈ ಮೊಬೈಲ್ ನಲ್ಲಿರೋ ಫೋಟೋವನ್ನು ನೋಡು. ಇದನ್ನು ಏನಾದ್ರೂ ನಾನು ಈ ಜನರ ಮುಂದೆ ತೋರಿಸಿದರೆ ನಿನ್ನ ಚರಿತ್ರೆ ಎಲ್ಲರ ನಾಲಿಗೆಯಲ್ಲಿ, ನೀನು ಬೀದಿಯಲ್ಲಿಯ. ಬೇಡ ಜಗತ್, ಬೇಡ. ಈ ದೃಶ್ಯವನ್ನು ತಲೆ ಹಾಕಿ ನನ್ನ ಮಾನವನ್ನು ಕಳಿಬೇಡಿ. ನಾನು ನೀವು ಹೇಳಿದಾಗೆ ಕೇಳ್ತೇನೆ ಜಗತ್, ನೀವು ಹೇಳಿದಾಗೆ ಕೇಳ್ತೇನೆ. ಗುಡ್ ಸುನೀತಾ, ಅಂತೂ ನನ್ನ ಮಾತಿಗೆ ಮನ್ನಣೆ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ. ಬಟ್ ಒನ್ ಕಂಡೀಷನ್. ಯಾವ ಕಂಡೀಷನ್ ತ್ಯಾಗರಾಜ್? ಎನ್ನ ಮುಂದೆ ನೀನು ನಾನು ಹೇಳಿದಂತೆ ಕೇಳಿಕೊಂಡು ನಾನು ಕೊಟ್ಟ ನಿರ್ದೇಶನದಂತೆ ನನ್ನ ಸೇಡಿನ ನಾಟಕದಲ್ಲಿ ಖಳನಾಯಕಿಯಾಗಿ ನನ್ನ ಗೋಕುಲದಂತಿದ್ದ ಆ ರಾಮುವಿನ ಮನೆ ಭಾಷಣ ಮಾಡಬೇಕು. ಇದಕ್ಕೆ ತಪ್ಪಿದರೆ ನಾನು ನಿನ್ನ ಪಾಲಿಗೆ ಖಳನಾಯಕನಾಗಿ ನಿನಗೆ ಸ್ವರ್ಗದ ದಾರಿ ತೋರಿಸಬೇಕಾಗುತ್ತದೆ. ಎಚ್ಚರ! ಆಗ್ಲಿ ಜಗತ್, ಇಂದಿನಿಂದ ನೀವು ನಿರ್ದೇಶನ ನೀಡಿದಂತೆ ಆ ಮನೆ ಸಂಸಾರದಲ್ಲಿ ನಾನು ಕೈಲಾಟನಾಗುತ್ತೇನೆ. ಹಾಗೆ ನಿಮ್ಮ ಗೆಸ್ಟ್ ಹೌಸಿಗೆ ಬಂದು ನಿಮ್ಮ ಮಂಚದ ರಾಣಿಯಾಗಿ ನಾನು ನಿಮಗೆ ಸುಖವನ್ನು ನೀಡುತ್ತೇನೆ. ಓಕೆನಾ? ಗುಡ್ ಸುನೀತಾ, ನಿನ್ನಂತ ಪ್ರೇಯಸಿಯನ್ನು ಪಡೆದ ನಾನು ಒಳ್ಳೆಯದಿಲ್ಲ ಕಣೆ. ನನ್ನ ಚಲುವೆ ಬಡಿ ಬಂದು ತುಟಿಗೊಂದು ನೀಡು, ಸಿಹಿ ಮುತ್ತಿನ ಕಾಣಿಗೆ ಮಾರೆ ನನ್ನ ಸನಿಹಗೆ, ಸಿಹಿ ಮುತ್ತಿನ ಕಾಣಿಗೆ ಮಾರೆ ನನ್ನ ಸನಿಹಗೆ. ನೀಡ್ಲ ನಿನಗೆ ಎಲ್ಲಿಗೆ ಸಿಹಿ ಮುತ್ತಿನ ಕಾಣಿಗೆ ನೀ ಬಾರು ನನ್ನ ಸನಿಹಗೆ, ಸಿಹಿ ಮುತ್ತಿನ ಕಾಣಿಗೆ ನೀ ಬಾರು ನನ್ನ ಸನಿಹಗೆ.
ಬಾಳ ಪಯಣಕ್ಕೆ ಜೊತೆಯಾದೆ ನೀ ಈ ಪ್ರೇಮದ ಕವಿಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೆ ನೀ ಓ ಚಲುವೆ ಬರಿಬಾ ನನ್ನ ಚಲುವೆ ಬರಿಬಾ ಬರಿಬೌದು ತುಟಿಗೊಂದು ನೀರು ಸಿಹಿ ಮೂತಿನ ಕಾಡಿಗೆ ನೀ ಬಾರಿ ನನ್ನ ಸನಿಹಗೆ ಸಿಹಿ ಮೂತಿನ ಕಾಡಿಗೆ ನೀ ಬಾರಿ ನನ್ನ ಸನಿಹಗೆ ವಾ ನಾನಿನ್ನು ಬರುವೆ ಅಂದಾಗೆ ಸಾಯಂಕಾಲ ನನ್ನ ಗೆಸ್ಟ್ ಹೌಸ್ಗೆ ಬರುವುದನ್ನು ಮಾತ್ರ ಮರಿಬೇಡ. ಖಂಡಿತ ಪ್ರಕಾಶ್, ನಾನು ಬಂದೇ ಬರ್ತೇನೆ. ಸಂತೋಷ ತಾನೇ? ಓಕೆ, ಬಾಯ್. ವೆರಿ ಫ್ಯಾಂಟಾಸ್ಟಿಕ್ ಲವ್ ಕೈ ಹಿಡಿದ ಗಂಡನಿಗೆ ದ್ರೋಹ ಮಾಡಿ ಮಾಜಿ ಪ್ರಿಯತಮನೊಂದಿಗೆ ಚಕ್ಕಂದವಾಡುವ ಪತಿವಂತ ಶಿರೋಮಣಿ ಸುನೀತಾ ದೇವಿ ಅವರಿಗೆ ವಂದನೆ. ಯಾರ್ ನೀನು? ಈ ರೀತಿಯಾಗಿ ಮಾತಾಡ್ತಾ ಇದೆಯಲ್ಲ, ಎಷ್ಟು ಕೋಪ ನಿನಗೆ? ಕಾಪು ನಿನ್ನಷ್ಟು ಕಾಪು ನನಗಿಲ್ಲ ಮಿಸ್ಟರ್ ಸುನೀತಾ ದೇವಿಯವರೇ. ನೀನು ಯಾರು, ಯಾರ್ಯಾರನ್ನು ವಂಚಿಸಿ ಈ ಊರಿಗೆ ಬಂದಿರು ಎಂಬುದು ನಿನ್ನ ಜಾತಕ ಎಲ್ಲ ನನಗೆ ಗೊತ್ತು ಶ್ರೀಮತಿ ಸುನೀತಾ. ಏ ಮಿಸ್ಟರ್, ಏನೆಲ್ಲ ಮಾತಾಡ್ತಾ ಇದೆಯಲ್ಲ, ನಾನು ಯಾರನ್ನು ವಂಚಿಸಿಲ್ಲ. ಸುನೀತಾ, ನಿನ್ನ ವಂಚನೆ ನಾಟಕ ನಾನು ನೋಡಿ ನೀವಿಬ್ಬರ ಪ್ರಣಯ ದೃಶ್ಯದ ಸನ್ನಿವೇಶವನ್ನು ಈ ನನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿರುವೆ. ಇದನ್ನೇ ನಾನು ನನ್ನ ಆತ್ಮೀಯ ಸ್ನೇಹಿತ ನಿನ್ನ ಗಂಡ ಮಗನಿಗೆ ತೋರಿಸಿದರೆ ನಿನ್ನ ಗತಿ ಏನ್ ಹೇಳ್ತಾ ಇದ್ದೀಯ ನೀನು? ಮದನ್ ನಿಮ್ಮ ಸ್ನೇಹಿತನೇ? ಎಸ್, ಹೌದು. ಆದರೆ ಮಿಸ್ ಸುನೀತಾ, ನಾನು ಹೇಳಿದಂತೆ ನೀನು ಕೇಳದಿದ್ದರೆ ಈ ಕ್ಯಾಮೆರಾದಲ್ಲಿರುವ ಫೋಟೋ ನಿನ್ನ ಗಂಡನ ಕೈ ಸೇರುತ್ತೆ. ನಿನಗೆ ಕೈಯಾಳಿ ಎಂದು ಬಿರುದು ಬರುತ್ತೆ. ವಿಚಾರ ಮಾಡು. ಗೊತ್ತಾಯ್ತು ಮಿಸ್ಟರ್. ನನ್ನ ಹೆಸರು ಶಿವರಾಜ್ ಅಂತ. ಹಾ, ನೋಡಿ ಶಿವರಾಜ್, ಈ ವಿಷಯ ನಮ್ಮಿಬ್ಬರಲ್ಲಿ ಗೊತ್ತಾಗಿದೆ. ಬೇರೆಯವರಿಗೆ ಗೊತ್ತಾದ್ರೆ ನನ್ನ ಪ್ರಾಣಕ್ಕೆ ಆಪತ್ತು ಬರ್ಬೋದು. ಆ ತ್ಯಾಗರಾಜನಿಗೆ ನಾನು ಹೇಳಿದ ಮಾತಿನಂತೆ ನಿಮ್ಗೂ ಕೂಡ ಹಾಗೆ ಹೇಳ್ತಾ ಇದ್ದೀನಿ. ಈ ರಾಣಿಗೆ ನೀವು ಕೂಡ ರಾಜನಾಗ್ಬೋದು. ನಿನ್ನ ಸ್ವತಾಗಿ ಕಂಡ ವಿಧ ಪುರುಷಗೆ ಸೆರಗು ಹಾಸುವ ನೀತಿಗಟ್ಟವ ರಾಜಗನಾಗುವ ನಾನೇನು ಮರ್ಯಾದೆ ಬಿಟ್ಟವನಲ್ಲ. ಹಾಗಾದ್ರೆ ನಿನ್ಗೆ ಏನ್ ಬೇಕು ಅದನ್ನಾರು ನನ್ನ ಮುಂದೆ ಧಾರಾಳವಾಗಿ ಹೇಳು. ನೋಡು ಸುನೀತಾ, ನನಗೆ ಜೀವನ ನಡೆಸಲು ಹಣ ಬೇಕು. ಆ ಹಣ ನಿನ್ನಿಂದ ನನಗೆ ಸಿಗಬೇಕು. ಹಣ ಕೊಡಲು ನಿರಾಕರಿಸಿದರೆ ನಾನು ಏನು ಮಾಡುತ್ತೇನೆ ಎಂಬುದು ನಿನಗೆ ನಂತರ ತಿಳಿಯುತ್ತದೆ. ಬೇಡ ಶಿವರಾಜ್, ಬೇಡ. ನೀನ್ ಹೇಳಿದಾಗೆ ಖಂಡಿತ ನಾನು ಕೇಳ್ತೀನಿ ಶಿವರಾಜ್, ನಾನು ಕೇಳ್ತೀನಿ. ಏನು ಸಂತೋಷಕ ಒಂದು ನಿನ್ನ ಹಾಡುವಲ್ಲಿಯ ಮಲೆನಾಡಿನ ಮೈಸಿರಿ ಆರವಿಚ
ಪನ್ನೀರಿನ ಮನಸಲಿ ಮರೆತಿಡು ಅಂತರ ಗಂಗೆ ನೀನು ನನ್ನ ಸ್ನೇಹಕ್ಕೆ ಮಂತ್ರದ ಹೂನ ನನ್ನ ಪ್ರೇಮಗೆ ಮರೆಯಬೇಡವೇ ವರ್ಷದ ಶರದಂತೆ ಧರಣಿಯು ಹಸಿರಂತೆ ಪ್ರೇಮವು ಏನದು ಶಿವರಾಜ್? ಈ ವಿಷಯ ನಿನ್ನ ಪ್ರಿಯತಮ ತ್ಯಾಗರಾಜ್ಗೆ ತಿಳಿಸಿದರೆ ನಾನು ನಿಮ್ಮಿಬ್ಬರಿಗೂ ಕಂಟಕ ಪ್ರಾಯನಾಗಬೇಕಾಗುತ್ತದೆ. ಬಿ ಕೇರ್ಫುಲ್. ಶಿವರಾಜ್, ನಾನು ನೀನು ಹೇಳಿದಂತೆ ಕೇಳುತ್ತೇನೆ ವಿನಃ ನೀನು ಹೇಳಿದಂತೆ ನಟಿಸಲು ನಾನೇನು ನಿನ್ನ ಆಟದ ಸೂತ್ರ ಗೊಂಬೆ ಅಲ್ಲ. ಈ ನನ್ನ ಕಾರ್ಯದಲ್ಲಿ ನೀನು ಇಂದು ಪ್ರವೇಶ ಮಾಡಿದೆ ಅಂದ್ರೆ ನಿನಗೊಂದು ಗತಿ ಕಾಚಿದಲ್ಲಿ ನನ್ನ ಆತ್ಮಕ್ಕೆ ಶಾಂತಿ ಕಣೋ, ಶಾಂತಿ. ಈ ವರ್ಷ ನಮ್ಮ ನಾವು ಏನಾದರೂ ಕಾಲೇಜ್ ಬಿಟ್ಟ ತಕ್ಷಣ ನಾವಿಬ್ಬರು ಉದ್ಯಾನವನದಲ್ಲಿ ಮೀಟ್ ಆಗಿ ಉಲ್ಲಾಸದಿಂದ ಕಾಲ ಕಳೆಯುವ ನಮಗೆ ನಾಳೆಯಿಂದ ಊರ ಗೌತಮ್, ನೀನ್ ಮಾತು 100% ಕರೆಕ್ಟ್ ಆಗಿದೆ ನೋಡು. ನಿಜ, ಡೈಲಿ ಕಾಲೇಜ್ ಹೋಗ್ತಿರೋದು ನಿಜವಾಗ್ಲೂ ಇಷ್ಟೊಂದು ನಿಜವಾಗಿತ್ತು. ಆದ್ರೆ ಕಾಲೇಜ್ ಮುಗಿತಾ ಬಂತು, ನಿನ್ ಬಿಟ್ಟು ನಾನು ಹೇಗಿರ್ಲಿ ಅಂತ. ಓಕೆ, ಒಂದು ಕೆಲಸ ಮಾಡೋ ಹಾಗಿದೆ. ನೀನು ಡೈಲಿ ಹೇಗೆ ಕಾಲೇಜಿಗೆ ಬರ್ತಾ ಇದೆಯೋ ಹಾಗೆ ನಾನು ಮೀಟ್ ಮಾಡೋದಕ್ಕೋಸ್ಕರ ಅಲ್ಲಿಂದ ನನ್ನೊಂದು ಮೀಟ್ ಮಾಡ್ತೀನಿ ಅಂತಾನೆ ಹಾಗಿದ್ರೆ. ಇಲ್ಲ ಗಂಗಾ, ಇನ್ನು ಮುಂದೆ ನಿನ್ನನ್ನು ಮೀಟ್ ಮಾಡಲು ಆಗುದಿಲ್ಲ ಕಣೆ. ನಾನು ಮೀಟ್ ಮಾಡಲಿಕ್ಕೆ ಆಗೋದಿಲ್ವಾ? ಅಂತ ಕಾರಣ ಏನಿದೆ ಅನ್ನಾದ್ರೂ ಹೇಳ್ಬಾರ್ದಾ? ಯಾಕಂದ್ರೆ ನನ್ನ ತಂದೆಯವರು ಬೆಂಗಳೂರಲ್ಲಿ ಒಂದು ಒಳ್ಳೆಯ ಕೆಲಸ ಹುಡುಕಿದ್ದಾರೆ. ಅವರ ಅಣತಿಯಂತೆ ನಾನು ಬೆಂಗಳೂರಿಗೆ ಹೋಗಿ ಕೆಲಸಕ್ಕೆ ಸೇರಲೇಬೇಕು ಕಣೆ. ಹಾಗೆ ನೀನು ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ಬೇಕು, ಕೆಲಸಕ್ಕೆ ಜಾಯ್ನ್ ಆಗ್ಬೇಕು ಅಲ್ವಾ? ನೋಡು, ನಿಮಗೆ ಜಾಬ್ ಆಗಿರೋ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಆದ್ರೆ ಜಾಬ್ ಆದ್ಯೂ ನೀನು ಹೋಗಿ ಸೇರ್ಕೊಂಡಿ ಅಂದ್ಮೇಲೆ ನಾನು ಮರಿಬೇಡ. ಮೊದಲೇ ಬೆಂಗಳೂರು ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗಿರೋ ಹುಡುಗಿರು ಇರ್ತಾರೆ. ಅವ್ರು ಸಿಕ್ಕರು ಅಂತ ನನಗೇನಾದ್ರು ಕೈ ಕೊಟ್ಟಿಯೋ ಇನ್ನೊಂದು ಕೆಲಸ ಮಾಡು. ನಂಗೆ ಡೈಲಿ SMS ಮಾಡಬೇಕು, ವಾಟ್ಸಪ್ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು. ನೀನು ಮುದ್ದಾದ ಕೊನೆಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ. ಓಕೆನಾ? ಇನ್ನು ಮುಂದೆ ನಾವು ಭೇಟಿ ಆಗಲ್ವಾ? ಲಾಸ್ಟ್ ಸೆಲ್ಫಿ. ಹಲೋ,
ಸಂಸಾರದ ಭಾರವನ್ನೇ ನನ್ನ ಮಗಳ ಮೇಲೆ ಮುತ್ತೈದೆಯ ಸಾವನ್ನು ಪಡೆದ ಲೀಲೆ ಪುಣ್ಯವಂತ ಆದರೆ ನಾನು ಈ ವಯಸ್ಸಿನಲ್ಲಿ ಸುಖ ಕಾಣುವ ಬದಲು ದುಃಖದಲ್ಲೇ ನರಕವನ್ನು ಅನುಭವಿಸುತ್ತಾ ಇದ್ದೇನೆ ದೇವ, ಅನುಭವಿಸುತ್ತಾ ಇದ್ದೇನೆ. ಎಲ್ಲವೂ ನನ್ನ ಹಣೆ ಬರಹ, ನನ್ನ ಹಣೆ ಬರಹ. ಓ, ನಮಸ್ಕಾರ. ಯಾರು? ಓ, ಶ್ರೀಕಾಂತ್. ಅಪರೂಪಕ್ಕೆ ಬಂದಿರುವೆಲ್ಲ. ಅಪರೂಪ ಎಲ್ಲಿ ಎರಡು ಸಲ ಬಂದಿರಿ ನಾವು. 2 ಸಲ ಬಂದಾಗ ನಿಮ್ಮ ಊರಲ್ಲೆಲ್ಲ ನೀರು ತುಂಬ ಹೋಗಿತ್ತು. ಅದಕ್ಕೆ ಮಠ ಬಂದು ವಾಪಸ್ ಹೋದೆ. ಅದಕ್ಕೆ ಅಂದ್ರೆ ಇವತ್ತು ಮತ್ತೆ ಬರೋದಿಲ್ಲ. ಯಾವ್ದು ಮಾರಾಣಿ ಗಾಡಿ ಅಂತ ಧೈರ್ಯ ಮಾಡಿ ಬಂದೆ. ಯಾಕಂತ ಹೇಳಿದ್ರೆ ಇಲ್ಲಿ ಮಾಹಿತಿ ನಾಟಕ ಇತ್ತಂತೆ, ಊರಲ್ಲಿ ಜಾತ್ರೆ ಐತಂತೆ. ಒಂದು ಒಳ್ಳೆ ಸುದ್ದಿ ಅಂದ್ರೆ ನನ್ನ ಮಗಳ ಮದುವೆ 24ನೇ ತಾರೀಕಿಗೆ ಫಿಕ್ಸ್ ಆಗಿದೆ. ನಿನ್ನ ಮಗಳಿದ್ರೆ ಅಂಜಲಿ ಅಲ್ಲ, ಸಣ್ಣ ಕೂಸಿಗ ಮದುವೆ ವಯಸ್ಸಿಗೆ ಬಂದಾಳ. ಮತ್ತೆ ಓ, ತುಂಬಾ ಸಂತೋಷ. ತಗೊಳ್ಳಿ, ವಧುವರರಿಗೆ ಆಶೀರ್ವಾದ ಮಾಡೋದು ನಿಮ್ಗೆ ಕೆಲಸ, ಆದರಾತಿಥ್ಯ ಸ್ವೀಕರಿಸುವುದು ನಿಮ್ಗೆ ಕೆಲಸ. ಖಂಡಿತವಾಗಿದೆ. ಅಲ್ಲಿ ಕುಡಿಗ ಎಲ್ಲ ಏನ್ ನಾವು ಅಪರೂಪಕ್ಕೆ ಮನೆ ಬಂದಿರಲ್ಲ. ಹಾ, ಸುನೀತಾ ಮಗು, ಸುನೀತಾ. ನನ್ನ ಸೊಸೆ, ನನ್ನ ಹಿರಿಯ ಮಗ ಮದನನ ಹೆಂಡತಿ. ಸುನೀತಾ ಮಗು, ಸುನೀತಾ. ಸುನೀತಾ, ಸುನೀತಾ. ಸಾಕಾಗಿ ಹೋಯ್ತು ಈ ಮುದುಕನ ಸಲುವಾಗಿ. ಬಾಯತ್ತೆ ಒಂದೇ ಸೊನೆ ಕರೆಕತ್ರೆ ಮುಗ್ದೇ ಹೋಯ್ತು. ಬಾಯಿ ಪುರ್ಸಟ್ ಅನ್ನೋದೇ ಇರೋದಿಲ್ಲ. ನಮ್ದಿದ್ದ ಧಾರಾವಾಹಿ ನೋಡೋದಕ್ಕೆ ಬಿಡೋದೇ ಇಲ್ಲ ಈ ಮುದುಕ. ಏನ್ ಬೇಕಾಗಿತ್ತು ಅಂತ? ಸುನೀತಾ, ಅಪರೂಪಕ್ಕೆ ನನ್ನ ಸ್ನೇಹಿತ ಬಂದಿದ್ದಾನೆ. ಶರ್ಬತ್ ಮಾಡ್ಕೊಡಮ್ಮ. ಶರ್ಬತ್ ಮಾಡೋಕೆ ಮನೆಯಲ್ಲಿ ಲಿಂಬೆ ಹಣ್ಣೇ ಇಲ್ಲ ಅಲ್ವೇ? ವಾಟರ್ ಪಂಪ್ ಬಂದಾಗಿ ಮನೆಯಲ್ಲಿ ನೀರು ಇಲ್ಲ, ಬೇರೆ ಇಲ್ಲ ಅಂದ್ಮೇಲೆ ಎಲ್ಲಿಂದ ತಾನೇ ನಾನು ಶರ್ಬತ್ ಮಾಡ್ಬೇಕು? ಹಾಳಾದ ಪೀಡೆ. ನೆಮ್ಮದಿಯಿಂದ ಧಾರಾವಾಹಿ ನೋಡೋದಕ್ಕೆ ಬಿಡದೇ ಇಲ್ಲ. ಯಾವಾಗ ತಪ್ಪದೇ ಇಲ್ಲ ಈ ಮುದುಗೆ. ಬೇಜಾರು ಮಾಡ್ಕೊಳ್ಬೇಕು. ಈಗಿನ ಧಾರಾವಾಹಿನೂ ಹಾಗೆ, ಈಗಿನ ಹೊಸದಿಂದ ದರ್ಬಾರನೂ ಹಾಗೆ. ನನಗೆ ಮಿಡಲ್ ಕ್ಲಾಸ್ ಜನರ ಪರಿಚಯ ಬೇಕಾಗಿಲ್ಲ, ಅವರ ಅವಶ್ಯಕತೆಯೋ ನನಗಿಲ್ಲ. ಆದ್ರೆ ನಾನು ನಿನಗೆ ಇವನು ನನ್ನ ಹಿರಿಯ ಮಗ. ಮದ ಮಿಡಲ್ ಕ್ಲಾಸ್ ಜನರಿರಲಿ, ಶ್ರೀಮಂತ ಜನರಿರಲಿ, ಅವರು ಮನುಷ್ಯರಲ್ಲವೇ? ಮದ, ಮನೆಗೆ ಬಂದ ಅತಿಥಿಯನ್ನು ಈ ರೀತಿ ಅವಮಾನ ಮಾಡುವುದು ನಿನ್ನ ಸಂಸ್ಕಾರವೇ? ಅಪ್ಪಾಜಿ, ಶೌಚಲ್ಯವನ್ನು ನಾನು ನಿನ್ನಿಂದ ಕಲಿಯಬೇಕಾಗಿಲ್ಲ. ಅದರಲ್ಲಿ ಮನೆ ಬರುವ ಅತಿಥಿಗಳು ನನ್ನ ಅಂತಸ್ತಿಗೆ ತಕ್ಕಂತೆ ಇದ್ರೆ ಮಾತ್ರ ಗೌರವ ಕೊಡಬಹುದು. ಈ ಸೊಸೈಟಿಯಲ್ಲಿ ಸರಿ ಸಮಾನವಿದ್ದವರ ದೇಹ ಬೆಳೆಸಬೇಕು. ನಿನ್ನ ಮಿಡಲ್ ಕ್ಲಾಸ್ ಅವರ ಕೆಲಸ ಮಾಡುವುದು ಇದು ನನ್ನ ಪ್ರಿನ್ಸಿಪಲ್. ಶ್ರೀಮಂತಿಗೆ ನಂದು ತಿಳಿದ ನಿನ್ನಂತ ದರಿದ್ರನಿಗೆ ಹೀಗೆ ಗೊತ್ತಾಗಬೇಕು. ಈ ನಿನ್ನ ಜನ್ಮದಾತನಿಗೆ ದರಿದ್ರನನ್ನು ಕರೆಯುವ ಪಟ್ಟಕ್ಕೆ ಬಂದೆಯಾ? ಹೌದಪ್ಪ, ಹೌದು, ನಾನು ದರಿದ್ರನೇ ಸರಿ. ಆದರೆ ಮದ, ನೀನಿಂದು ಬಿಸ್ನೆಸ್ ಮ್ಯಾನ್ ಆಗಿ ಮೆರೆಯಲು ಈ ದರಿದ್ರನು ಸುರಿಸಿದ ಹಣದ ಫಲವೆಂದು ನೀನು ಯಾವತ್ತೂ ಅರಿತುಕೊಂಡಿಲ್ಲಪ್ಪ, ಯಾವತ್ತೂ ಅರಿತುಕೊಂಡಿಲ್ಲ. ನಾನು ಕೈ ಹಿಡಿದ ನನ್ನ ಹೆಂಡತಿ ಸೀತಾ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದರು. ಅವಳ ಚಿಕಿತ್ಸೆಗೆ ಹಣ ಖರ್ಚು ಮಾಡಿದೆ. ನಿನಗೆ ಬಿಸ್ನೆಸ್ ಮಾಡಲು ಕೊಟ್ಟಿದ್ದ ಹಣವನ್ನು ನಿನ್ನ ಆತ್ಮಕ್ಕೆ ಗೊತ್ತಿದ್ದರೆ ಇಂದು ನೀನು ಈ ರೀತಿ ಮಾತನಾಡುತ್ತಿರಲಿಲ್ಲಪ್ಪ, ಮಾತನಾಡುತ್ತಿರಲಿಲ್ಲ. ಅಪ್ಪಾಜಿ, ನೀನಿಂದ
ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ, ಅದನ್ನು ಕೇಳುವಷ್ಟು ತಾಳ್ಮೆಯೂ ನನಗಿಲ್ಲ. ನಿಮ್ ತಂದೆಗೆ ಸ್ವಲ್ಪ ಬುದ್ಧಿವಾದ ಹೇಳಿ. ಯಾಕೆ? ಏನಾಯ್ತು? ಏನಾಯ್ತು ಅಂತ ಹಾಗೆ ಕೇಳ್ತಾ ಇದ್ದೀರಲ್ಲ. ನನ್ನೇನೋ ಈ ಮನೆ ಆನಂದ ತಿಂದುಕೊಂಡಿದ್ದಾನ ಈ ಮುದುಕ. ಮನೆಯಲ್ಲಿ ಆ ಕೆಲಸ ಮಾಡು, ಈ ಕೆಲಸ ಮಾಡು, ಅವ್ರು ಬಂದಿದ್ದಾರೆ, ಇವ್ರು ಬಂದಿದ್ದಾರೆ ಅಂತ ಒಂದೇ ಸಮಯ ತಲೆ ತೆಗ್ತಾ ಇರ್ತಾನೆ. ಅವ್ನ್ ಯಾವ ಮುದುಕ ಬಂದಿದ್ದ, ಅವನಿಗೆ ಶರ್ಬತ್ ಮಾಡ್ಕೊಡು ಅಂತ ಹೇಳ್ತಾ ಇದ್ದಾನೆ ಈ ಮುದುಕ. ಅಪ್ಪಾಜಿ, ನಿನಗೆ ಸ್ವಲ್ಪ ಬುದ್ಧಿವಿಲ್ಲ ಅಂತ ಕಾಣುತ್ತದೆ. ಅವಳು ಈ ಮನೆಯ ಕೆಲಸದವಳಲ್ಲ, ನನ್ನ ಕೈ ಹಿಡಿದ ನಮ್ಮ ಪತ್ನಿ. ನೋಡು, ನಿನ್ನ ಮುಂದೆ ಈ ಮನೆಯಲ್ಲಿ ಯಾರು ಬಂದರು ಆ ನಿನ್ನ ಮಗಳಿಗೆ ಅವರ ಉಪಚಾರ ಮಾಡಲು ಹೇಳು. ನನ್ನ ಧರ್ಮ ಪತ್ನಿಗೆ ಏನು ಹೇಳಬೇಡ. ಹೌದಪ್ಪ, ಹೌದು, ಅವರಿಬ್ಬರು ನನ್ನ ಮಕ್ಕಳು. ನನ್ನ ಮಕ್ಕಳು. ಆದ್ರೆ ಮಗ, ನೀನು ಹುಟ್ಟಿದ ಯಾರಿಗಪ್ಪ, ಯಾರಿಗೆ? ಒಬ್ಬ ದೊಡ್ಡ ಪಂಡಿತರಂತೆ ಮಾತನಾಡಬೇಡ. ನಡೆಸಲಿದ ಊಟ ಮಾಡೋಣ, ಮನೆ ಕೂಡ ಏನು ಮಾಡು. ಮನೆಯಲ್ಲಿ ನೀರಿದ್ದಕ್ಕಾಗಿ ನಾನು ಅಡಿಗೆ ಮಾಡಿಲ್ಲ. ಹೇಗೂ ನನ್ನ ತ್ಯಾಗರಾಜ್ ಹೋಟೆಲ್ ಗೋಪಿಗಲ್ಲಿ ಪಾರ್ಟಿ ಅರೇಂಜ್ ಮಾಡಿದ್ದಾನೆ. ನಾವು ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ. ಬೇಕಿದ್ರೆ ಇವರೇ ಮಾಡ್ಕೊಂಡು ತಿನ್ಕೊಂಡು ಸಾಯ್ಲಿ. ಹೇ ದೇವ, ಸತಿಯನ್ನು ಕಳೆದುಕೊಂಡು ಬದುಕುವ ಬದುಕು ಈ ಪ್ರಪಂಚದಲ್ಲಿ ಯಾರಿಗೆ ಕೊಡಬೇಡಪ್ಪ, ಯಾರಿಗೆ ಕೊಡಬೇಡ. ಯಾಕಪ್ಪ ದುಃಖಿಸುತ್ತೀನಿ? ಏನಾಯ್ತು? ನೀನಾದ್ರೂ ಅಂದಿರ್ಬೋದು, ಆದ್ರೆ ಮನಸ್ಸು ಕಚ್ಕೊಂಡು ಅಪ್ಪ ಸಿಕ್ಕಾಪಟ್ಟೆ ದುಃಖ ಪಡ್ತಾ ಇದ್ದಾರೆ. ಇಲ್ಲ ಮಕ್ಕಳೇ, ಆತರ ಏನಿಲ್ಲ. ನೋಡಿ, ಕಣ್ಣಲ್ಲಿ ಏನು ಕಸಬೇಕುಳುವಾಗ ಕಣ್ಣಿನಲ್ಲಿ ನೀರು ಬಂತಮ್ಮ, ಅಷ್ಟೇ. ಇನ್ನು ಇನ್ನು ಸುಳ್ಳು ಹೇಳಿದರೂ ಈ ಮನೆಯಲ್ಲಿ ಏನು ನಡೀತಿದೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಯಾವಾಗ ನನ್ನ ಮತ್ತಿಗೆ ಆನಂದಿಸಿಕೊಳ್ಳುವ ಆ ತ್ಯಾಗರಾಜ್ ಈ ಮನೆಗೆ ಕಾಲಿಟ್ಟನೋ ಬಂದಿಗೆ ಅತ್ತಿಗೆ ಬದಲಾಗಿದ್ದಾರೆ. ಅವರಿಬ್ಬರು ನಡೆದುಕೊಳ್ಳುವ ರೀತಿ ವಿಚಿತ್ರವಾಗಿದೆ, ಸಂಶಯವಾಗಿದೆ. ಅವರು ನಡೆದುಕೊಳ್ಳುವ ರೀತಿ ವಿಚಿತ್ರವಾದರೂ ಯಾವುದನ್ನು ಯಾವತ್ತು ಪರಾಮರ್ಶಿಸಿ ಮಾತನಾಡಬೇಕಪ್ಪ, ಮಾತನಾಡಬೇಕು. ನೋಡು, ಯಾವತ್ತು ನಿನ್ನ ಅಣ್ಣನೇ ಹೆಂಡತಿಯಾಗಿ ನಾವು ಏನೇ ಹೇಳಿದರೂ ನಿನ್ನ ಅಣ್ಣನಿಗೆ ನಿಜ ಕಾಣದಪ್ಪ, ನಿಜ ಕಾಣ. ಹೋಗ್ಲಿ ಬಿಡು ಮಕ್ಕಳ. ನೋಡಮ್ಮ, ನಿನ್ನ ಅತ್ತಿಗೆ ಅಡಿಗೆ ಮಾಡಿದೆ ಅಪ್ಪ, ನೀವೇನ್ ಚಿಂತೆ ಮಾಡ್ಬೇಡಿ. ನನಗೆ 10 ನಿಮಿಷ ಟೈಮ್ ಕೊಡಿ, ನಾನು ಇಷ್ಟಪಡಿ ರೆಡಿ ಮಾಡ್ತೀನಿ. ನನಗೆ ಸ್ಪೆಷಲ್ ಆಗಿ ಪಾಠ ಮಾಡಬೇಕು ಅಂದ್ರೆ ಅದನ್ನೇ ಮಾಡ್ತೀನಿ. ಗಂಡನ ಮನೆಗೆ ಊಟ ಮೇಲೆ ಗಂಡನಿಗೆ ಊಟ ಮಾಡಿ ಹಾಕಬೇಕಿಲ್ಲ, ಅದಕ್ಕೆ ಈಗಲೇ ಪ್ರಾಕ್ಟೀಸ್ ಮಾಡಿಕೊಳ್ಳಲಾಗುತ್ತದೆ ನನ್ನ ಮುದ್ದಿನ ತಂಗಿ. ಎಷ್ಟೇ ಅಂದ್ರೆ ನಮ್ಮ ಪ್ರೀತಿ ಅಂತ ನಡೆ ಮಗ, ಅಡಿಗೆ ಸಿದ್ಧತೆ ಮಾಡಮ್ಮ, ಏನಿಷ್ಟ. ಈ ಜಗತ್ತು ಒಂದು ನಾಟಕ ರಂಗ, ದೇಹ ನಶ್ವರ ಅಜರಾಮರ, ನಾನಾದ ಹೆಣ್ಣಿನಿಂದ ಪಾಪರ, ಮೈ ಮೇಲೆ ಬಂತು ಈ ಕಾವಿರೇಶ ಪ್ರಪೋರ. ಸಾಗಲಿ ಶಾಶ್ವತ ಆಗುತ್ತಿಲ್ಲಪ್ಪ. ಈ ಯುಗವೇ ಕೊನೆಯ ಯುಗ, ಅದುವೇ ಕಲಿಯುಗ. ಕಲ್ಯಾಣವಾಗ್ಲಿ, ನಿಮ್ಗೊಂದು ಬೇಗ ಕಲ್ಯಾಣಿ ಸಿಗಲಿ ಅಥವಾ ಈ ವಾಣಿ ನಿಜ ಆದ್ರೆ ಸಾಕು ಸ್ವಾಮಿ. ಅಂದಂಗ ಸ್ವಾಮಿಗಳ
ನಿಮ್ಮನ್ನು ನೋಡಿದ್ರೆ ಇವ್ರು ಹೊಸದಾಗಿ ಪಾದಾರ್ಪಣೆ ಮಾಡ್ದಂಗೆ ಕಾಣ್ತೀರಿ ಅಂದಂಗ ತಮ್ಮ ನಾಮಧೇಯ ನನ್ನ ನಾಮಧೇಯ ಶ್ರೀ 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 ಬ್ರಹ್ಮಾಂಡ ಸ್ವಾಮಿ ರುದ್ರಾವತಾರಿ. ಕಳ್ಕೊಂಡ ಸ್ವಾಮಿ ಅಂದ್ರೆ ಎಲ್ಲ ಕಳ್ಕೊಂಡ ಬಂದಿರಂಗಾಯ್ತು. ಅಂದಾಗ ಯಾವ ಮಠದಾಗಿದ್ರಿ ಅಂತೀನಿ. ನೋಡ್ ಇಲ್ಲಿಗೆ ಯಾಕೆ ಬಂದಿರಿ? ನೋಡ್ ಕಂದ, ಈ ಹಿಂದೆ ನಾನು ಗದ್ರಿ ಗಮ್ಮತ್ ಹುದ್ಲಪ್ಪನ ಮಠ ಹಾಕಿದ್ದೆ, ಅಲ್ಲಿ ಸ್ವಾಮಿ ಆಗಿದ್ದೆ. ಅಲ್ಲಿ ಮಠದಲ್ಲಿ ನಾನು ಮಾಡಿದ ಸುಧಾರಣೆ ಪ್ರವಚನ ಕಂಡು ಅಲ್ಲಿ ನಿಮ್ಗೆ ವರ್ಗಾವಣೆ ಮಾಡಿರ್ಬೇಕಲ್ವೇ? ಗೊತ್ತು ಗೊತ್ತು, ಒಳ್ಳೆ ಕೆಲಸ ಮಾಡುವಾಗ ಬೇಗ ವರ್ಗಾವಣೆ ಮಾಡ್ತಾರೆ ಈಗಿನ ಕಾಲದಾಗ. ಅದು ಏನು ನಿಜ ಅನ್ನೋ ಕಂದ, ಆದ್ರೆ ನಂದು ಹಾಗೇನೇ ಆಗ್ಲಿಲ್ಲ ಕಂದ. ಅವಳು ಯಾರೋ ಒಂದು ಹೆಂಗಸು ಬೇವರ್ಷ ದರಿದ್ರ ವಿಕಲಾಂಶ ಪಡ್ಕೋತೀನಿ. ಸಾಕ್ ಮಾಡಿ ಸಾಕ್. ಬೈದ್ರೆ ತಾವ್ ಬಹಳ ಮುಂದಿದ್ದಂಗೈತೆ ಅಲ್ಲ. ಈ ಬೈಯೋದನ್ನ ಎಷ್ಟು ಚೆನ್ನಾಗಿ ಸ್ಟಡಿ ಮಾಡ್ಕೊಂಡಿದೆ ಅಂತೀನಿ. ಹೌದು ಕಂದ, ನಾನು ಅದ್ರೊಳಗೆ ಈ ಯಜ್ಞ ಮಾಡಿರುವೆ. ಅದೆಲ್ಲ ಹೋಗಿ ಸ್ವಾಮಿಗಳ ಮುಂದೇನಾಯ್ತಂದ್ರೆ ಕಂದ, ಆ ದರಿದ್ರ ಹೆಂಗಸು ನಾನು ಸೇವೆ ಮಾಡಿದ ಹಂಗ್ ಮಾಡಿ ಮಠದ ಹೆಸರಿನಲ್ಲಿ ಸ್ವಲ್ಪ ಭೂಮಿ ತನ್ನ ಹೆಸರಿಗೆ ಬರಬೇಕು ಅಂತ ಬಾಲ್ ಬಿದ್ದು ಒಪ್ಲಿಲ್ಲ. ಆವಾಗ ಅವಳು ತೀರ್ಥದಲ್ಲಿ ಏನೋ ಕುಡಿಸಿ ನನಗೆ ನಿದ್ರೆ ಹತ್ತಿರಾಗ ಏನೇನೋ ಮಾಡಿ ಫೋಟೋ ಹೊಡೆಸಿ ಸ್ವಾಮಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಲೈಂಗಿಕ ದೌರ್ಜನ್ಯ ನಡೆಸಿದ್ದೇನೆ ಆರೋಪ ಹಾಕಿದ್ಲು. ಡಾಕ್ಟ್ರು ಸ್ವಾಮಿಗೆ ಅತ್ಯಾಚಾರ ಮಾಡಿದ್ದು ನಿಜ ಅಂತ ಸರ್ಟಿಫಿಕೇಟ್ ಕೊಟ್ಟು, ಅಂದ್ರೆ ಆ ಬೇವರ್ಸಿ ಹಂಗು ಆ ಡಾಕ್ಟರ್ ಸಂಗಡಿ ಇತ್ತು. ಮುಂದೇನಾಯ್ತಂದ್ರೆ ನನ್ನ ಕಂದ 3 ತಿಂಗಳು ನನಗೆ ಶಿಕ್ಷೆ ಆದ್ರು 2ನೇ ತಿಂಗಳಿಗೆ ಹೊರಗೆ ಬಂದು ನೋಡ್ತೇನೆ ನನ್ನ ಕಂದ, ನನ್ನ ಮಠ ಇದ್ದ ಸ್ಥಳನೇ ಮಾಯವಾಯ್ತು. ಯಾಕೆ ಮಾಯವಾಯ್ತು ಸ್ವಾಮಿಗಳೇ ನಿಮ್ಮ ಮಠ? ಯಾಕಂದ್ರೆ ಈ ರಸ್ತೆ ಆಗಲಿ ಕಾರಣಕ್ಕೆ ನನ್ನ ಮಠ ಕಿತ್ತ ಹಾಕಿ ನಿರ್ನಾಮ ಮಾಡಿದ್ರು ಹಾಳಾದವರು ಎಲ್ಲ ಕಳ್ಕೊಂಡ. ನನಗೆ ಸನ್ಮಾನ ಮಾಡಿ ಊರಿನ ಜನ ಅಲ್ಲಿಂದ ಎಲ್ಲ ಕಳ್ಕೊಂಡು ಸ್ವಾಮಿ ಎಲ್ಲ ಕಳ್ಕೊಂಡು ಸ್ವಾಮಿ ಅಂತ ಬೀಳ್ಕೊಟ್ಟು ಆ ಊರಿನಿಂದ ಈ ಊರಿಗೆ ಬೀಳ್ಕೊಟ್ರು. ಇಲ್ಲಿ ಒಬ್ಬ ಸಮಾಜ ಸೇವಕರು ಸಿದ್ಧರ್ ಬಿಟ್ರೆ ಒಂದು ಸಣ್ಣ ಸ್ಥಳ ಕೊಟ್ಟಿದ್ದಾರೆ, ಅಲ್ಲೇ ವಾಸ ಮಾಡ್ಕೊಂಡಿದ್ದೇನೆ ಕಂದ. ಮತ್ತು ನಂದೆಲ್ಲ ಕಾರ್ಯಕ್ರಮ ನಾನು ಅಲ್ಲೇ ಪ್ರಾರಂಭಿಸಿದ್ದೇನೆ. ಸ್ವಾಮಿ ಕಳ್ಕೊಂಡ ಸ್ವಾಮಿ ಅಲ್ಲ, ನೀನ್ ನಾಟಕ ನನ್ಗೆ ಚೆನ್ನಾಗ್ ಗೊತ್ತು. ನೀ ನಿಜವಾದ ಸ್ವಾಮಿನೂ ಅಲ್ಲ, ಮಠಾಧೀಶನೂ ಅಲ್ಲ. ಅಲ್ಲ, ನಿನ್ನಂತ ಕಳ್ಳ ಸ್ವಾಮಿಗಳಿಂದಲ್ಲ ಪಾಪ ಆ ನಿಷ್ಠಾವಂತ ಸ್ವಾಮಿಗಳ ಹೆಸರು ಹಾಳಾಗತೈತಿ. ನಿತ್ಯಂ ಭೋಕೃತ ವೇಷಂ ಕಂದ, ಸಮಯ ಸಂದರ್ಭಕ್ಕೆ ಏನೇನೋ ಮಾಡ್ಬೇಕಾಗ್ತದೆ. ಅದು ನಿಜ ಸ್ವಾಮಿ. ಎಲ್ಲ ಮಾಡೋದು ಬಟ್ಟೆಗಾಗಿ, ತುಂಡು ಬಟ್ಟೆಗಾಗಿ, ಸುಖಕ್ಕಾಗಿ. ಭೀಮಪ್ಪ ಮಗನಲ್ವೇ? ಇದು ಸತ್ಯ ಹೇಳಲ್ಲ ನೀನು. ನಿನ್ನಪ್ಪ ಮತ್ತು ಇನ್ನೊಬ್ಬ ಗುಂಡಪ್ಪ ನಾಯ್ಕರು ಅಂತ ನನ್ನ ಹತ್ರ ಒಂದು ಕಾರ್ಯ ಮಾಡ್ಬೇಕಂತ ಪ್ರತಿದಿನ ಬರ್ತಾರೆ. ಯಾವ ಕಾರ್ಯ ಮಾಡೋದು ಬರ್ತಾರ? ಹಾಳಾದ ಮುದ್ದು ಅವಕ್ಕೆ ಮನೆ ಹಳೇ ಹೋಗಲಪ್ಪ. ಯಾವ ಕಾರ್ಯ ಅಂತ ನಾನು ನಿನಗೆ ಇಲ್ಲಿ ಹೇಳುದಿಲ್ಲ. ನನ್ನ ಮಠಪ್ಪ ಅರುಳಿಗೆ ನಾನು ಎಲ್ಲ ಹೇಳ್ತೇನೆ. ಅಲ್ಲಿ ತನಕ ಒಂದು ಸಣ್ಣ ಬ್ರೇಕ್. ಇದನ್ನೆಲ್ಲ ನೋಡುತ್ತಾ ಹೋದ್ರೆ
ಕಟ್ಟ ಕಡೆಗೆ ಕಾಡುವ ಪ್ರಶ್ನೆ ಹೀಗೂ